ಗುತ್ತಿಗೆದಾರರ 38,000 ಕೋಟಿ ರೂಪಾಯಿ ಬಾಕಿ ಹಣ ಉಳಿಸಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ 8,370 ಕೋಟಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 8 ಇಲಾಖೆಗಳಿಂದ 38,370 ಕೋಟಿ ರೂಪಾಯಿ ಬಾಕಿಯನ್ನ ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಎಂದರು. ಈ ಬಗ್ಗೆ ಪ್ರತಿದಿನ ಸರ್ಕಾರದ ಗಮನಕ್ಕೆ ತಂದರೂ ಮುಖ್ಯಮಂತ್ರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದ ಅವರು, ಗುತ್ತಿಗೆದಾರರನ್ನು ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರ ನಮ್ಮನ್ನು ಮರೆತಿದೆ. ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಆಲಿಸುತ್ತದೆಯೇ ಹೊರತು ಬಗೆಹರಿಸುವ ಕೆಲಸವನ್ನು ಮಾಡುತ್ತಿಲ್ಲ ಎಂದರು. ಈ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಗುತ್ತಿಗೆದಾರರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಲಾಗುವುದು ಎಂದ ಅವರು, ಸರ್ಕಾರದ ವಿರುದ್ಧ ಮಾರ್ಚ್ 5ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪ್ರತಿಭಟನೆಯಲ್ಲಿ ಸುಮಾರು 25ರಿಂದ 30,000 ಜನ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಕೆಎಸ್ ನಾಗರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿ, ನಿರ್ದೇಶಕರುಗಳಾದ ಸುಬ್ರಹ್ಮಣ್ಯ, ಜಗದೀಶ್, ಹೇಮಂತ್, ದೇವರಾಜ್ ಸೇರಿದಂತೆ ಮತ್ತಿತರರಿದ್ದರು. ಸ್ನೇಹಿತರೆ, ಇದು ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್, ಅದರಿಂದ ಸುಮಾರು 8-10 ಇಲಾಖೆಗಳಿಂದ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಅದು ಸುಮಾರು ಸರಿ ನಾವು ಸುಮಾರು 2.5 ವರ್ಷದಿಂದ ಆಯ್ತು ಈ ಸರ್ಕಾರ ಬಂದು 3 ವರ್ಷದ ಪೆಂಡಿಂಗ್ ಬಿಲ್ ನಮ್ಮ ಹತ್ರ ಇದ್ದರೂ ಸಹ ನಮ್ಮದು ಪೆಂಡಿಂಗ್ ಬಿಲ್ನ ಅವರು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮನಸ್ಸು ತೋರಿಸ್ತಾ ಇಲ್ಲ, ಆಸಕ್ತಿನೂ ತೋರಿಸ್ತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಪತ್ರದ ಮುಖೇನ ನೇರವಾಗಿ ಭೇಟಿ ಮಾಡಿ ಚರ್ಚಿಸಿದ್ರು ಸಹ ಇದುವರೆಗೂ ಸಹ ಯಾವುದೇ ಥರವಾದ ಒಂದು ಅಧಿಕೃತ ಸಭೆ ಅಂದರೆ ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ ಮನೆ ಮುಖ್ಯಮಂತ್ರಿಗಳು. ಯಾಕೆ ಅಂದರೆ ಅವ್ರಿಗೆ ಮಾಡಿದರೆ ಮತ್ತೆ ಕಮಿಟ್ಮೆಂಟ್ ಆಗುತ್ತಲ್ಲ ಅಂತ. ಈಗ ಆಯಿತು, ನಾವೀಗ 7 ಜಿಲ್ಲೆ ಮುಗಿಸ್ಕೊಂಡಿದ್ದು 8ನೇ ಜಿಲ್ಲೆ ದಾವಣಗೆರೆ ಪ್ರವೇಶ ಮಾಡ್ತಾ ಇದ್ದೀವಿ. ಆದರೂ ಸಹ ಇದುವರೆಗೂ ಸಹ ಅವರು ಪ್ರತಿ ಇದ್ರದ್ದು ಆಗಿರ್ತಕ್ಕಂಥ ವಿಚಾರಗಳು ಎಲ್ಲವನ್ನೂ ಸಹ ನಾವು ಅವರಿಗೆ ಡೈಲಿ ಅವರು ಪತ್ರಿಕಾ ಯಾರಿಗೆ ಸಲಹೆಗಾರರಾದಂಥ ಅವ್ರಿಗೆಲ್ರಿಗೂ ಸಹ ಡೈಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಮಾಡಿದರೂ ಕೂಡ ಅವರು ಯಾವುದೇ ಥರವಾದ್ದು ತಲೆ ಕೆಡಿಸ್ಕೊತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸೋದಿಷ್ಟೇ, ನಾವು ಹಿಂದೆ ಕೆಂಪಣ್ಣನ್ನು ಉಪಯೋಗಿಸ್ಕೊಂಡು ನಮ್ಮ ಕಾಂಟ್ರಾಕ್ಟ್ರನ್ನು ಉಪಯೋಗಿಸ್ಕೊಂಡು ಕಾಂಟ್ರಾಕ್ಟರ್ ಸಂಘನ ಉಪಯೋಗಿಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥ ಮನೆ ಮುಖ್ಯಮಂತ್ರಿಗಳು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ. ನಮ್ಮನ್ನು ಅವ್ರ ಮೇಲೆ ಭಾಳ ಅಗಾಧವಾದಂಥ ವಿಶ್ವಾಸ ಇತ್ತು. 7 ವರ್ಷ ಮುತ್ಸದಿ, ಆಮೇಲೆ ಸುದೀರ್ಘವಾಗಿ ಅವರು 7 ವರ್ಷ CM ಆಗಿ ಮುಂದುವರಿತಿದ್ದಾರೆ. ಅದನ್ನ ಒಳ್ಳೆ ಬಡ್ಜೆಟ್ ಸಹ ಮಂಡಿಸ್ತಿದ್ದಾರೆ. ಇಷ್ಟಾದರೂ ಸಹ ನಾವು 6 ತಿಂಗಳು ಕಾದ್ವಿ, ವರ್ಷ ಕಾದ್ವಿ, 2 ವರ್ಷ, 3 ವರ್ಷ ಈ ಥರ ಕಾದರೂ ಸಹ ನಮ್ಗೆ ಯಾವುದೇ ಥರವಾದ್ದು ಅವರಿಂದ ಈ ಸರ್ಕಾರದಿಂದ ನಮಗೆ ಬೆನಿಫಿಟ್ ಇಲ್ಲ. ಅದಕ್ಕೋಸ್ಕರ ನಾವು ಸುಮಾರು 100 ಪುಟಗಳದ್ದು ಅವ್ರಿಗೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಲ್ಲ ಅದು 100 ಪುಟಗಳದ್ದು ನಾವು ಅವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಇದನ್ನು ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ರೂ ಕೂಡ ಯಾವುದೇ ಸಹ ಪ್ರಯೋಜನ ಆಗಿಲ್ಲ. ಅವರು ಸಹ ಹಲವಾರು ಮಿನಿಸ್ಟ್ರುಗಳು ಕರೆದ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಹೊರತು ಫೈನಲ್ ಆಗಿ ಯಾವುದೂ ಕನ್ಕ್ಲೂಷನಿಗೆ ಬರೋಂಗಿಲ್ಲ. ಯಾಕಂದರೆ ಏನೇ ಫೈನಲ್ ಆಗಿ ಕನ್ಕ್ಲೂಷನಿಗೆ ಬಂದರೂ ಕೂಡ ದಟ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಭಾಳ ಇರೋದ್ರಿಂದ ಸರ್ಕಾರದ ಜೊತೆಗಿರೋದ್ರಿಂದ CM ಅದನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನಮಗೆ ಯಾವುದೇ ಥರವಾದ್ದು ಒಂದು ಆದೇಶಗಳು ಆಗ್ತಾ ಇಲ್ಲ, ಯಾವುದೇ ಥರವಾದ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಇದು ನಮ್ಮದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೆಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತು ಜೊತೆಗೆ ಒಂದು ಹೋರಾಟ ಫ್ರೀಡಂ ಪಾರ್ಕಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಸ್ಥಗಿತಗೊಳಿಸಿ ಸೊ ಅದನ್ನು ನಾವು ಅವತ್ತು ಸ್ಟ್ರೈಕ್ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ಆಮೇಲೆ ಜೊತೆಗೆ ಅವತ್ತು ಎಲ್ಲ ಜಿಲ್ಲೆಗಳು ಸುಮಾರು 25ರಿಂದ 30,000 ಜನ ಅವತ್ತು ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಲೋಕೋಪಯೋಗಿ ಇಲಾಖೆಗೆ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ.